ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಸಚಿವರ ಅನಗತ್ಯ ಹೇಳಿಕೆ, ಅನಗತ್ಯ ಗೊಂದಲಗಳಿಗೆ ಬ್ರೇಕ್ ಹಾಕಿ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಇದೀಗ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರಕಾಶ್ ರಾಥೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿಗೆ ನೀವು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದೀರಿ. ಪತ್ರದ ಉದ್ದೇಶ ಏನು ಗೊಂದಲ ಆಗ್ತಾ ಇದೆ, ನಿಮ್ಮ ಆಗ್ರಹ ಏನು? ನೋಡಿ, ನಾವು ಕೇವಲ ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಅದರ ಪ್ರತಿಯನ್ನು KC ವೇಣುಗೋಪಾಲ್ ಅವರ, ನಮ್ಮ ಪ್ರಧಾನ ಕಾರ್ಯದರ್ಶಿ, ಎಲ್ಲ ಪಾರ್ಟಿಯ ವಿಚಾರ ಅವ್ರು ನೋಡ್ಕೊಳ್ತಾರೆ. ಮತ್ತು ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು AICC ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳು. ಅವರಿಗೆ ನಾವು ಪತ್ರ ಏನಂತ ಬರೆದಿದ್ದೀವಿ ಅಂತ ಹೇಳಿದ್ರೆ, ಈಗ ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮೂಢ ಹಗರಣದ ಮೇಲೆ ನಡೀತಾ ಇದೆ. ಇದು ಒಂದು ವಿರೋಧ ಪಕ್ಷದ ಷಡ್ಯಂತರ. ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿ ಇವತ್ತು ಕಾನೂನು ಮೆಟ್ಟಲವನ್ನು ನಾವು ಹತ್ತಿದ್ದೇವೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದರ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಅವ್ರ ಪರವಾಗಿ ಮಾಡ್ತಾ ಇದ್ದಾರೆ. ಮತ್ತು ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿಯಲ್ಲಿ ರಾಜ್ಯಪಾಲರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಯಾವುದೇ ಎನ್ಕ್ವೈರಿ ಇಲ್ಲ, ಯಾವುದೇ ಇದ್ರ ಬಗ್ಗೆ ಸಂವಿಧಾನಕ್ಕೆ ಮಾಡಿದಂಥ ಯಾವುದೇ ಚರ್ಚೆ, ಇದು ತನಿಖೆ ಆಗಿಲ್ಲ. ಇದರಿಂದ ಈ ಕೋರ್ಟಿಗೆ ನಾವು ಹೋಗಿದ್ವಿ. ಇದರ ಮಧ್ಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಶಾಸಕಾಂಗ ಪಕ್ಷದಲ್ಲಿ ಎಲ್ಲ MLA MLCಗಳು MP ಗಳು ನಾವು ಎಲ್ಲರೂ ಸೇರಿ, ಮತ್ತು ನಮ್ಮ ಪಕ್ಷದಲ್ಲಿ ಎಲ್ಲರೂ ಸೇರಿ CMಗೆ, ನಮ್ಮ ಪಕ್ಷಕ್ಕೆ ಒಂದು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ, ಕೆಟ್ಟ ಹೆಸರು ಬರಬೇಕು ಅಂತ ವಿರೋಧ ಪಕ್ಷದವರು ಇದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂಥೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ, ಹೈಕಮಾಂಡ್ ಸಮೇತ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ, ಈ ಸರ್ಕಾರದ ಪರವಾಗಿ ನಿಲ್ಲಬೇಕು ಅಂತ ನಾವು ನಿರ್ಣಯ ತೊಗೊಂಡಿದ್ದೀವಿ. ಈ ಮಧ್ಯದಲ್ಲಿ ಹಿರಿಯ ಮಂತ್ರಿಗಳು ಇವತ್ತು ಒಳ್ಳೆ ಆಡಳಿತವನ್ನು ನಡೆಸ್ತಾ ಇರುವಂಥ ನಮ್ಮ ಸರ್ಕಾರಕ್ಕೆ ಎಲ್ಲೋ ಮುಜುಗರ ತರ್ತಾ ಇದ್ದಾರೆ. ನಾನೇ ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲೋ ಮಾಧ್ಯಮದಲ್ಲಿ ಮತ್ತು ಸಾಮಾನ್ಯರಲ್ಲಿ ಎಲ್ಲೋ CM ಅವರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಅಭಿಪ್ರಾಯ ಬರ್ತಾ ಇದೆ. ಇದರಿಂದ ಪಕ್ಷದ ವರ್ಚಸ್ಸಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಒಂಥರ ಮುಜುಗರ ಮತ್ತು ಕೆಟ್ಟ ಹೆಸರು ಬರುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂಥೇಳಿ ನಾವು ಎಲ್ಲರೂ ಹಿರಿಯ ನಾಯಕರು, BL ಶಂಕರ್ ಅವರ ನೇತೃತ್ವದಲ್ಲಿ, ಉಗ್ರಪ್ಪ ಅವರು, ನಾವು ಎಲ್ಲರೂ ಸೇರಿ ಚರ್ಚೆ ಮಾಡಿ ನಾವು ಒಂದು ಪತ್ರ ಬರೆದ್ರೆ ಸೂಕ್ತ. ಯಾಕಂದರೆ ಇದು ಕಡಿವಾಣ ಹಾಕಬೇಕು, ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದು ಮುಜುಗರ ಬರ್ತಾ ಇದೆ ಅಂಥೇಳಿ ನಾವು ಈ ಪತ್ರವನ್ನು ಬರೆದಿದ್ದೇವೆ. ಈಗ 6-7 ಜನ ಸಚಿವರು ಮಾತಾಡ್ತಿದ್ದಾರೆ. ಅವ್ರು ಯಾರು ಸಣ್ಣವರಲ್ಲ, ಅವರು ಪಕ್ಷದ ಹಲವಾರು ಆಯಕಟ್ಟಿನ ಜಾಗಗಳನ್ನ ನೋಡಿದಂಥವ್ರು. ಅವರಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನೋದು ಅರ್ಥನೇ ಆಗ್ತಿಲ್ವ? ಹಾಗಾದರೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ಎಲ್ಲ ಹಿರಿಯರು, ಪಕ್ಷದಲ್ಲೂ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಅವರು ಈ ಥರ ಹೇಳಿಕೆಗಳನ್ನು ಕೊಡಬಾರ್ದು ಅಂಥೇಳಿ ನಮ್ಮ ಭಾವನೆ, ನಮ್ಮದೆಲ್ಲರೂ ಒಟ್ಟಾರೆ ಭಾವನೆ. ಪಕ್ಷದಲ್ಲಿ ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಭಂಡಾರಿ ಅವರು, ದಿನೇಶ್ ಗುಳಿಗೌಡರು ಎಲ್ಲರೂ ಇದ್ರ ಬಗ್ಗೆ ಒಂಥರ ಪಕ್ಷಕ್ಕೆ ಮುಜುಗರ ಬರ್ತಾ ಇದೆ ಅಂತ ವಾತಾವರಣ ಎಲ್ರಿಗೂ ಗೊತ್ತಾಗಿದೆ ಇದು. ಸೊ ಇದಕ್ಕೆ ಅವರು ಸಹ, ಹಿರಿಯ ಮಂತ್ರಿಗಳು ಸಹ ಇದಕ್ಕೆ ಕಡಿವಾಣ ಹಾಕಬೇಕು. ಇದ್ಮೇಲೆ ಇದು ಹೇಳಿಕೆಗಳನ್ನು ಕೊಡಬಾರ್ದು. ನಾವೆಲ್ಲರೂ ಮುಖ್ಯಮಂತ್ರಿಗಳೇ ಬೆನ್ನೆಲುಬಾಗಿ ನಿಲ್ಲಬೇಕು. ಸರ್ಕಾರ, ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಿ, 135 ಸ್ಥಾನ ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ, 9 ಪಾರ್ಲಿಮೆಂಟ್ ಸೀಟನ್ನು ಕೊಟ್ಟಿದ್ದಾರೆ. ಇದನ್ನು ಮತ್ತೆ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಈ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಬಟ್ ಸರ್, ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ತಾವು ಆ ಸ್ಥಾನಕ್ಕೆ ಕೂರುವಂಥ ಪ್ರಯತ್ನಗಳನ್ನ ಕೆಲವರು ನಡೆಸಿದ್ದಾರೆ ಅಂತ ಅನುಮಾನ ಬರಲ್ವಾ? ನೋಡಿ, ನಾವು ಈ ಪತ್ರ ಬರೆಯೋ ಉದ್ದೇಶ ಎಲ್ಲೋ ಈ ಅನುಮಾನಗಳು ಬರಬಾರ್ದು.
ಈ ಥರ ಯಾವುದೇ ಥರವಾದಂಥ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಸ್ತಾವನೆ ಎಲ್ಲಿನೂ ಇಲ್ಲ, ಎಲ್ಲಿನೂ ಪಕ್ಷದಲ್ಲಾಗಲಿ ವರಿಷ್ಠರಲ್ಲಾಗಲಿ ಇಲ್ಲ. ಅದಕ್ಕೆ ನಾವು ಈ ಥರ ಹೇಳಿಕೆಗಳು ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ತಾನೇ ನಾವು ಇದನ್ನು ಬರಿತಾಯಿದ್ವಿ. ನಾವು ಯಾರ ವಿರುದ್ಧ ಯಾರ ಪರ ಅಂತನೂ ಅಲ್ಲ, ಆದರೆ ಇವತ್ತು ಒಳ್ಳೆಯ ಸರ್ಕಾರ ಮಾಡಿದ್ವಿ. ಇದಕ್ಕೆ ಹಲವಾರು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಮ್ಮ ರಾಜ್ಯ ಜನರು ಆಶೀರ್ವಾದ ಮಾಡಿದ್ದಾರೆ. ಇದನ್ನು ನಾವು ಏನೋ ಇದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಗೆ BJPಯವರು ಒಂದು ರಾಜಕೀಯ ಷಡ್ಯಂತ್ರ ಮಾಡಿ ಈ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ, ಅವರು ಎಲ್ಲೂ ಸಹಿ ಹಾಕಿಲ್ಲ, ಅವರ ಅಧಿಕಾರ ದುರುಪಯೋಗ ಮಾಡಿಲ್ಲ, ಆದರೂ ಇದನ್ನು ತಗೊಂಡು ಒಂದು ರಾಜಕೀಯ ಷಡ್ಯಂತ್ರ ಮಾಡಿ ಸರ್ಕಾರಕ್ಕೆ ಮುಜುಗರ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಬದಲಾವಣೆ ಪ್ರಶ್ನೆನೇ ಇಲ್ಲ. ಆ ಸಮಯದಲ್ಲಿ ಈ ಥರ ಹೇಳಿಕೆಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ನಾವು ಇದನ್ನು ಕಡಿವಾಣ ಹಾಕಬೇಕು. ನಾವು ಯಾರಿಗೆ ಹೇಳಬೇಕು? ನಮ್ಮ ವರಿಷ್ಠರಿಗೆ ತಾನೇ ಹೇಳಬೇಕು ನಾವು. ಅದಕ್ಕೆ ನಾವು ಇದನ್ನು ಪತ್ರವನ್ನು ಬರೆದಿದ್ದೀವಿ. ಇದೇ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಿದ್ದಾವೆ ಸರ್. ಅಂದರೆ ಕೇವಲ ಕೆಲವರು ಮಾತ್ರ ಸಚಿವ ಸ್ಥಾನ ಅನುಭವಿಸ್ತಿದ್ದಾರೆ ಅಥವಾ ಸರ್ಕಾರದ ಹುದ್ದೆಗಳನ್ನ ಅಲಂಕರಿಸ್ತಿದ್ದಾರೆ. ಮುಖಂಡರು ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, 135 ಸ್ಥಾನ ಬರೋದಕ್ಕೆ ಯಾರು ಕೆಲಸ ಮಾಡಿದ್ದಾರೆ, ಅಂಥವ್ರು ಇನ್ನೂ ಕೂಡ ಕೆಳಗಡೆಯೇ ಇದ್ದಾರೆ ಅನ್ನುವಂಥ ಒಂದಷ್ಟು ಬೇಸರ ಪಕ್ಷದ ವಲಯದಲ್ಲಿದೆ. ನೋಡಿ, ಇದು ಹೆಂಗಂದರೆ, ನಾನೊಬ್ಬ ಕ್ರಿಕೆಟಿಗರು. ಕ್ರಿಕೆಟಲ್ಲಿ 11 ಜನ ಮಾತ್ರ ಆಡ್ಬೋದು. ಸಚಿನ್ ತೆಂಡೂಲ್ಕರ್ ಥರ ಆಡೋರು, ಅರ್ಹರಾಗಿರೋರು ಸಾಕಷ್ಟು ಜನ ಇದೆ, ಅವಕಾಶ ಸಿಗಲ್ಲ. ಇವತ್ತು ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯ ಆಗಿ ಸರ್ಕಾರ ರಚನೆ ಆದಮೇಲೆ ಕೆಲವೊಬ್ಬರಿಗೆ ಮಂತ್ರಿ ಮಾಡಿದ್ದಾರೆ. ಇನ್ನೂ ಬಹಳಷ್ಟು ಜನ ಅರ್ಹರು ಇದ್ದಾರೆ. ಆದರೆ ಇವತ್ತು ಒಂದು ಸರ್ಕಾರ ನಡೆಸಬೇಕಾದ್ರೆ ನಾವು ಎಲ್ಲರೂ ನೋಡಿ, ಹಿರಿಯ ನಾಯಕರುಗಳಿಗೆ ಅವಕಾಶವೂ ಸಿಕ್ಕಿಲ್ಲ, ಆದರೂ ಅವರೆಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಬೇರೆ ಹುದ್ದೆಗಳಾಗಲಿ ಇಲ್ಲ, ಏನೂ ಸಿಗದೆ ಹೋದರೂ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಸಮಾಧಾನ ಏನಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ರಿಗೂ ಆಸೆ ಇರುತ್ತೆ ಮಂತ್ರಿ ಆಗೋಕ್ಕೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೇನು ತಪ್ಪೇನಿಲ್ಲ. ಆದರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಾವು ಅದನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಈ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅದಕ್ಕೆ ನಾವು ಇದು ಮಾಡೋಕ್ಕೆ ಸರಿಯಲ್ಲ ಅಂತ ಹೇಳೋಕ್ಕಾಗಲ್ಲ. ಇದಿಷ್ಟು ಹಿರಿಯ MLC ಆಗಿರುವಂಥ ಪ್ರಕಾಶ್ ರಾಥೋಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.